ಅಂದ್ರೆ ನನಗೇನು ಐಡಿಯಾ ಇಲ್ದೇನೆ ನೋಡೋಣ ಅಂತ ಟ್ರೈ ಮಾಡಿದ್ದಷ್ಟೇ. ಅದಾದ್ಮೇಲೆ ನಾನು ಬಹಳ ಇಂಟ್ರೆಸ್ಟ್ ಆಸಕ್ತಿ ತೋರಿಸಿ ಚೆನ್ನಾಗಿ ಬೆಳಿಬೇಕು ಅಂತೇಳಿ ಗಿಡ ಚೆನ್ನಾಗಿ ಆಯ್ತಿತ್ತಲ್ಲ, ಅವಾಗ ನಂಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ಬಂತು. ಹೇಗೂ ಚೆನ್ನಾಗಿ ಆಗ್ತಾ ಇದೆ, ನಾವು ಮಾಡೋಣ ಅಂತೇಳಿ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ಇದಕ್ಕೆಲ್ಲ ಆರ್ಗ್ಯಾನಿಕ್ ಗೊಬ್ಬರಗಳು ಮತ್ತೆ ಕೆಮಿಕಲ್ ಅದು ಇದು ಗೊಬ್ಬರಗಳು ಈ ಥರದ್ದೆಲ್ಲ ಕೊಟ್ಕೊಂಡು ಎರಡೂ ಬೇಸಲ್ಲಿ ಹೋದೆ. ಒಂದು ಆರ್ಗ್ಯಾನಿಕಲ್ ಕೊಡೋದು, ಕೊಟ್ಟಿಗೆ ಗೊಬ್ಬರ ಕೊಡೋದು, ಕೆಮಿಕಲ್ ಮಾಮೂಲಿ ಯೂರಿಯಾ, DAP, ಪೊಟ್ಯಾಶಿಯೋ ಈ ಥರ, ಮತ್ತೆ ಕೆಲವೆಲ್ಲ ಏನು ಕೆಮಿಕಲ್ ಸ್ಪ್ರೇಗಳು ಮಾಡೋದು, ಗೊಬ್ಬರಗಳು ಕೊಡೋದು, ಟಾನಿಕ್ಗಳು ಕೊಡೋದು, ಈ ಥರ ಎಲ್ಲ ಮಾಡಿ ಗಿಡಗಳೆಲ್ಲ ಇಂಪ್ರೂವ್ ಆದಾಗ ಖುಷಿ ಆಯಿತು. ಮತ್ತೆ ನಾನು ಅದೇ ಥರ ಸ್ವಲ್ಪ ಶ್ರಮ ವಹಿಸಿ ಆವಾಗ ಆಮೇಲೆ ಎಲ್ಲದಕ್ಕೂ ನಾನು ಕೂಡ ಡ್ರಿಪ್ ಮಾಡಿಸಿ, ಗಿಡ ನೆಟ್ಟಾಗೆಲ್ಲ ಡ್ರಿಪ್ ಮಾಡಿಸ್ಬಿಟ್ಟೆ. ಸ್ಪ್ರಿಂಕ್ಲರ್ ಕೂಡ ಆಯಿತು, ಬಟ್ ಡ್ರಿಪ್ ಅಲ್ಲಿ ಸಕ್ಸಸ್ ಆಯ್ತು ಗಿಡಗಳು. ಡ್ರಿಪ್ ನೀರು ಕೊಟ್ಟಾಗಲ ಅದು ಆಟೋಮೆಟಿಕ್ ಬರುತ್ತೆ. ನೀವು ಸ್ಪ್ರಿಂಕ್ಲರ್ ಆದ್ರೆ ಅದಾಗಲ್ಲ. ಅದು ಹೌದು, ಡ್ರಿಪ್ ಇರಿಗೇಷನ್ ಇಂಪಾರ್ಟೆಂಟ್. ಡ್ರಿಪ್ ಇರಿಗೇಷನ್ ಅಲ್ಲೇ ನಮ್ಗೆ ಇದು ಗಿಡ ನಮ್ಮ ಬಯಲುಸೀಮೆಗಿಂದ ನೀರು ಕಡಿಮೆ, 1-2-3 ಬೋರ್ ತೆಗಿಸ್ತೆ, ಎಲ್ಲ 1 ಇಂಚು 1.5 ಇಂಚು ನೀರಿದೆ, 2 ಇಂಚು ಮ್ಯಾಕ್ಸಿಮಮ್ 2 ಇಂಚು ಎಲ್ಲ ಅದ್ರಲ್ಲಿ ನೀರು ಕೊಟ್ಕೊಂಡು ನೀರೆಲ್ಲ ಮೇಂಟೈನ್ ಮಾಡಿ ಅದಕ್ಕೆಲ್ಲ ಗೊಬ್ಬರಗಳೆಲ್ಲ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು. ಈಗ ನಾನು ನಿಮ್ ತರ ಒಂದು ತೋಟ ಮಾಡ್ಬೇಕು ಇವಾಗ ನಂಗೆ ಯಾಕಂದ್ರೆ ಜಮೀನ್ ಇದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಲ್ವರ್ ಮರ ಇದೆ ನನ್ನ ಹತ್ರ ಆಲ್ರೆಡಿ. ಈಗ ಒಂದು 3,000 ಸಿಲ್ವರ್ ಮರ ಇದೆ ನಿಮ್ ತರನೇ. 1,500 ಇದೆ 3 ಎಕರೆಗೆ. ಈಗ ಪೆಪ್ಪರ್ ಹಾಕ್ತೆ ನಾನು ಈ ವರ್ಷ ಹಾಕ್ತೆ. ಯಾವ ಮಂತ್ ಅಲ್ಲಿ ಇಟ್ಟಿ ಸರ್ ನೀವು ಪೆಪ್ಪರ್? ನಾನು ಅದನ್ನ ಪೆಪ್ಪರ್ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದು. ಆಗಸ್ಟ್ ತಿಂಗಳು ಇದೇ ಮಂತ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಾಕ್ತೆ. ಏನೆಲ್ಲ ಕೆಲಸಗಳು ಮಾಡ್ತಾ ಬಂದ್ರೆ ಗಿಡಗಳು ಹಾಕಿದ್ಮೇಲೆ ನಾನು ಏನ್ ಕೆಲಸ ಏನಿಲ್ಲ ಸರ್, ಎಲ್ಲ ಮಾಮೂಲಿ ಶೇರ್ ಗುಂಡಿ ಅಂತ ಹೇಳ್ತಾರಲ್ಲ ನಿಮ್ ಕಡೆ, ಸಕಲೇಶ್ವರ ಕಡೆ ಶೇರ್ ಗುಂಡಿ ಅಂತ ಹೇಳಿ ತೆಕ್ಕೊಂಡು ಹಾರೆನಲ್ಲಿ ಆ ಶೇರ್ ಗುಂಡಿ ಗಿಡ ನೆಟ್ಟು ಆ ಗಿಡಕ್ಕೆ ಸ್ವಲ್ಪ ಒಂದಷ್ಟು ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಗುಂಡಿಗೆ ತಳಕ್ಕೆ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಗಿಡ ನೆಟ್ಕೊಂಡು ಬಂದ್ವಿ. ಗಿಡ ನೆಟ್ಟ ಮೇಲೆ ಮಾಮೂಲಿ ಸ್ವಲ್ಪ ಸಣ್ಣ ಸ್ಪ್ರೇ ಮಾಡ್ಕೊಂಡ್ವಿ. ಗಿಡ ಬೆಳೆ ಕಾಫಿ ಗಿಡಕ್ಕೆ ಮೆಣಸಿಗೆಲ್ಲ ಬ್ಯಾವಿಸ್ಟಿನ್ ಆ ಥರದ್ದೆಲ್ಲ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಡ್ ಮಾಡಿ ಸ್ಪ್ರೇ ಮಾಡ್ಕೊಂಡು ಬಂದ್ವಿ. ಆ ಗಿಡ ಇಂಪ್ರೂವ್ ಆಯ್ತಾ ಸ್ವಲ್ಪ ಖುಷಿ ಆಯ್ತು. ಗಿಡ ಚೆನ್ನಾಗಿ ಬಂದಿದ್ದು ನೋಡಿ ಖುಷಿ ಆಯ್ತು. ಆಮೇಲೆ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ನಾನು ಅದನ್ನ ಇಂಪ್ರೂವ್ ಮಾಡಕ್ ಟ್ರೈ ಮಾಡಿದೆ. ನೀರಿನ ಒಂದು 1 ವೀಕಲ್ಲಿ 2 ಟೈಮ್ ಕೊಡ್ತಿದ್ದೆ. ಒಂದು ದಿವಸಕ್ಕೆ ಒಂದು 1 ಅವರ್ಗೆ ಒಂದು 6 ಲೀಟರ್ ನೀರು ಬರುತ್ತೆ. ಅದು ಒಂದು ದಿವಸದಲ್ಲಿ ನಮ್ಗೆ ಒಂದು 5 ಗಂಟೆ ಕರೆಂಟ್ ಇರುತ್ತೆ. ಆ ರೈಲಿ 30 ಲೀಟರ್ ನೀರು ಕೊಡ್ತಿದ್ದೆ. ಮತ್ತೆ ಇನ್ನೊಂದು 5 ದಿವಸ ಕೊಡ್ತಿರಲಿಲ್ಲ ನೀರು. ಆ ಥರ ಒಂದು 5 ಡೇಸ್ ಒಂದ್ಸರಿ ನೀರು ಕೊಡ್ತಿದ್ದೆ. ಔಷಧಿಗಳೆಲ್ಲ ಬಂದು ಮಾಮೂಲಿ ಏನು ಕೆಮಿಕಲ್ ಸಿಗುತ್ತೆ ಸರ್. ಈಗ ಉದಾಹರಣೆಗೆ ಏನು ಸ್ಪ್ರಿಂಟ್ ಸಿಗುತ್ತೆ, ಅಥವಾ ಮ್ಯಾಟ್ಕೋ ಸಿಗುತ್ತೆ, ಮತ್ತೆ ಇಮಿಡಾ, ಕ್ಲೋರೋ, ಈ ಥರದ್ದೆಲ್ಲ ಕೆಮಿಕಲ್ಗಳು, ಮತ್ತೆ 19L ಗೊಬ್ಬರ ಅದನ್ನೆಲ್ಲ ಸ್ಪ್ರೇ ಮುಖಾಂತರ ಕೊಡ್ತಕ್ಕಂಥದ್ದು, ಮತ್ತೆ ಬಯೋ20, ಮತ್ತೆ ಪನಿಯೂರೆಸ್ ಅಂತ ಬರುತ್ತೆ ನಿಮ್ಮಲ್ಲಿ. ಆ ಥರದಲ್ಲಿ ಎಲ್ಲ ಕೊಡ್ತೀವಿ, ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಒಂದು ವರ್ಷ ಸುಮ್ಮನೆ ಒಂದ್ಸರಿ ಕೊಟ್ಟಿದ್ದು ಕಂಟಿನ್ಯೂಸ್ ಕೊಡಲ್ಲ, ಇನ್ನೊಂದ್ಸಲ ಚೇಂಜ್ ಮಾಡ್ಬಿಡೋದು, ಬೇರೆ ಯಾವ್ದೋ ಕೊಡೋದು. ಎಷ್ಟು ಇಳುವರಿ ಬರುತ್ತೆ? ಈಗ ಏನಾಗಿದೆ ಅಂದ್ರೆ ಆವರೇಜ್ ಗಿಡಗಳೆಲ್ಲ ಒಂದೇ ತರ ಇಲ್ಲ. ಕೆಲವು ಗಿಡಗಳಲ್ಲಿ ನಮಗೆ ಒಣಗಿರೋ ಮೆಣಸು ಒಂದು 8ರಿಂದ 10 kg ಸಿಗುವಂತ ಒಂದು ಗಿಡದ ಸಿಗುವಂತದ್ದು ಇದೆ. ಒಂದು 5 kg ಸಿಗುತ್ತೆ. ಇದನ್ನ ಅವರೇಜ್ ಮಾಡಿದಾಗ ನಮಗೆ 3 kg 3.5 kg ಅವರೇಜ್ ಸಿಗ್ತದೆ ಒಣಗಿದ. ನನಗೀಗ 1,500 ಬಳ್ಳಿ ಇದ್ರು ಕೂಡ ನನಗೆ ಒಂದು 4 ಟನ್ ಸಿಗ್ತಾ ಇದೆ. ಮತ್ತೆ ಈಗ ಸಿಲ್ವರ್ ಮರನ ದೊಡ್ಡ ಆಗಿದೆ. ಫ್ಯೂಚರ್ ಅಲ್ಲಿ ಸಿಲ್ವರ್ ಮರದಿಂದ ಕೂಡ ನನಗೆ ಒಂದು 70ರಿಂದ 80 ಲಕ್ಷ ಇನ್ಕಮ್ ಬರುತ್ತೆ. ಒಂದು 7-8 ವರ್ಷ ಹೋದ್ರೆ. ಪೆಪ್ಪರ್ ಒಂದು ಎಷ್ಟು ವರ್ಷ ಸರ್? ಪೆಪ್ಪರ್ ಒಂದು 20-25 ವರ್ಷ ಬರ್ಬೋದು. ಈ ಬಂದು 7 ವರ್ಷ ಆಗಿದೆ. ನಾವು ಯಾವ ತರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್. ಹೌದು, ಕಾಯಿಲೆಗಳು ಬರ್ದೇ ಇರೋ ನೋಡ್ಕೊಂಡ್ರೆ ಕೆಲವು ಟೈಮ್ ಅದು 1 ವರ್ಷಕ್ಕೆ ಹೋಗ್ಬಿಡುತ್ತೆ, 2 ವರ್ಷಕ್ಕೆ ಹೋಗ್ಬಿಡುತ್ತೆ. ಬಟ್ ಗಿಡಗಳು ಚೆನ್ನಾಗಿದೆ, ಸಫಿಸಿಯೆಂಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೋಡೋಣ ಸರ್, ಮಾಡ್ತಾ ಇದ್ದೀನಿ ಹೇಗೆ ಅಂತೇಳಿ. ನಾನು ಅನ್ಕೊಂಡಿರಲಿಲ್ಲ ಗಿಡ ಇಲ್ಲಿ ಹಿಂಗೆ ಆಗುತ್ತೆ, ಹಿಂಗೆ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿದೆ, ಹಾನೆಸ್ಟಾಗಿ ಕೆಲಸ ಮಾಡಿದೆ. ಈಗ ನೋಡಿ, ಒಂದ್ಸಲ ಸ್ಪ್ರೇ ಮಾಡ್ಬೇಕು ಅಂತ 15ರಿಂದ 16 ಬ್ಯಾರ್ಲು ನಾನು ಸ್ಪ್ರೇ ಮಾಡ್ತೀನಿ. 15 ಬ್ಯಾರ್ಲು ನಾನೇ ಸ್ಪ್ರೇ ಮಾಡ್ತೀನಿ. ನನ್ನ ಮಗ ಸಪೋರ್ಟ್ ಮಾಡ್ತೀನಿ. ನಾವೇ ಮಾಡೋದು ಕೆಲಸ ಎಲ್ಲ. ನಾವು ಇಲ್ಲಿ ಏನು ಅವಶ್ಯಕತೆ ಇಲ್ಲ, ಯಾರು ಕೆಲಸ ಕರ್ಕೊಳ್ಳಲ್ಲ, ಏನಿಲ್ಲ. ಏನೋ ದೊಡ್ಡ ಕೆಲಸ ಇದ್ರೆ ಅಂದ್ರೆ ಮರಗಸಿ ಕರ್ಕೊತೀವಿ, ಮತ್ತೆ ಮೆಣಸು ಕುಯ್ಯ ಕರ್ಕೊಳ್ತೀವಿ. ಅದೆರಡು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ ಇಲ್ಲಿ. ನಮ್ದು ಸಣ್ಣ ಪುಟ್ಟಗಳು ಗೊಬ್ಬರಗಳು ಹಾಕೋದು ಆ ಥರದ್ದೆಲ್ಲ ನಾವೇ ಮಾಡ್ಕೊಳ್ತೀವಿ. ಹೌದು, ಹಾಗಾಗಿ ಇನ್ನೇನಾದ್ರು ಕೆಲವು ಸಣ್ಣ ತುಂಬಾ ಯಾವ್ದಾದ್ರು ಶುಂಠಿಗೆ, ಇದು ಮೆಣಸಿಗೆ ಅದ್ರ ಮೇಲೆ ಗೊಬ್ಬರದ ಮೇಲೆ ಮಣ್ಣು ಕೊಡೋದು ಅಂತ ಕೆಲಸ, ಸ್ವಲ್ಪ ಗುದ್ಲಿ ಕೆಲಸಗಳ ಜನಗಳು ಬರ್ತಾರೆ. ಸ್ಪ್ರೇ ಮಾತ್ರ ನಾವೇನೆ, ನಮ್ಮ ಮಗ ನಾನು ಸ್ಪ್ರೇ ಮಾಡೋದೆಲ್ಲ ನಾವೇ ಕಾಮನ್ ಆಗಿ. ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 4 ಸ್ಪ್ರೇ ಅಂತಂದ್ರೆ ಒಂದು 60ರಿಂದ 65 ಬ್ಯಾರ್ಲು ಸ್ಪ್ರೇ ಮಾಡ್ತೀವಿ ವರ್ಷದಲ್ಲಿ. ಅಷ್ಟು ಟೋಟಲ್. ಖರ್ಚಾಗುತ್ತೆ ಸರ್ ಟೋಟಲ್ ಒಂದು ಎಕರೆ ಜಮೀನಿಗೆ ಎಷ್ಟು ಖರ್ಚಾಗುತ್ತೆ ಟೋಟಲ್ 3.5 ಎಕರೆಗೆ? ಸರ್ 3.5 ಎಕರೆ ನಾನು ಹೆಚ್ಚು ಕಡಿಮೆ ಇಲ್ಲಿ ಒಂದು 3 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ ಸರ್. 3 ಲಕ್ಷ ನಾನು ಒಟ್ಟು ಆವರೇಜ್ 3 lakhs ಖಂಡಿತ ಬರುತ್ತೆ. ಯಾಕಂದ್ರೆ ಪೆಪ್ಪರ್ ಕೊಯ್ದು ಸೇರಿ ಪೆಪ್ಪರ್ಗೆನೆ 50,000 ಬೇಕು, ಮರಗಸಿ ಮಾಡ್ಸಕ್ಕೆ 50,000 ಬೇಕು, 1 ಲಕ್ಷ. ಇನ್ನು 2 ಲಕ್ಷ ಜಮೀನ್ ಮೇಲೆ, ಬೆಳೆ ಮೇಲೆ 2 ಲಕ್ಷ ಬೇಕು. ಟೋಟಲಿ 3 ಲಕ್ಷ ಬರುತ್ತೆ. ಪೆಪ್ಪರ್ ಕೊಯ್ಯೋದ್ರಿಂದ ಹಿಡಿದು, ಮರಗಸಿ ಮಾಡೋದ್ರಿಂದ ಹಿಡಿದು, ಇದಕ್ಕೇನು ಗೊಬ್ಬರ, ನೀರು, ಔಷಧಿ, ಅವು ಇವು, ಮೋಟರ್ ರಿಪೇರಿ ಎಲ್ಲ ಸೇರಿದ್ರು 3 ಲಕ್ಷ ಬರುತ್ತೆ. ಸರ್, ನೀವು ಒಂದು ಲೆಕ್ಚರ್ ಆಗಿದ್ರಿ, ಮತ್ತೆ ಒಂದು ಮಿಲಿಟರಿಲೂ ಕೆಲಸ ಮಾಡಿದ್ರಿ, ಮತ್ತೆ ಏನಕ್ಕೋಸ್ಕರ ಕೃಷಿ ಕೆಲಸಕ್ಕೆ ಬಂದಿದ್ದು? ಅಂದ್ರೆ ಏನಾಯ್ತಂದ್ರೆ ನನಗೆ ಪರ್ಮನೆಂಟ್ ಆಗಿ ಲೆಕ್ಚರ್ ಪೋಸ್ಟ್ ಸಿಕ್ಕಿರಲಿಲ್ಲ. ಟೆಂಪ್ರವರಿ ಬರೀ 250 ರೂಪಾಯಿ ಸಂಬಳ ಕೊಡ್ತಿರೋ ತಿಂಗಳಿಗೆ. ಅದೆಲ್ಲ ಒಂದ್ ಕಡೆ ಸಾಕಾಗ್ಲಿಲ್ಲ. 250 ರೂಪಾಯಿ ತಗೊಂಡು ಏನ್ ಮಾಡ್ತೀರಾ ತಿಂಗಳಿಗೆ? ಅಷ್ಟೇ ಇದ್ದಿದ್ದು ಪಾರ್ಟ್ ಟೈಮ್ ಲೆಕ್ಚರ್ ಅಂತ. ಅಂದ್ರೆ ಅದು ಗೌರ್ಮೆಂಟ್ ಕಾಲೇಜ್, BM ಶೆಟ್ಟಿ ಕಾಲೇಜ್ ಕೊಣದೂರಲ್ಲಿ. ತಿಂಗಳಿಗೆ 250 ರೂಪಾಯಿ. M.Com ನಂದು, M.Com ಫಸ್ಟ್ ಕ್ಲಾಸ್, 250 ರೂಪಾಯಿ ತಗೊಂಡು ಏನ್ ಮಾಡ್ತೀರಾ? ಅದಾದ್ಮೇಲೆ ಅಂದ್ರೆ ಮಿಲಿಟರಿ ಏನಂದ್ರೆ, ಮಿಲಿಟರಿ ಹೆಂಗ್ ಬಿಟ್ಟು ಬಂದೆ ಅಂದ್ರೆ, ಮಿಲಿಟರಿ ನಾನು B.Com ಮುಗಿಸ್ಕೊಂಡು ಹೋಗಿದ್ದೆ. B.Com ಮುಗಿಸ್ಕೊಂಡು ನಾನು ಆ ವರ್ಷ M.Com ಸೀಟ್ ಸಿಗ್ಲಿಲ್ಲ, ಮಿಲಿಟರಿಗೆ ಹೋದೆ. ಅಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸಿ ಡೆಲ್ಲಿಗೆ ಪೋಸ್ಟಿಂಗ್ಸ್ ಆಗಿತ್ತು.
ಅಷ್ಟರಲ್ಲಿ ನನಗೆ ಮತ್ತೆ M.Com ಸೀಟ್ ಸಿಕ್ತು. ಆ M.Com ಮಾಡೋಕ್ಕೋಸ್ಕರ ಮಿಲಿಟರಿಯಿಂದ ಬಿಟ್ಟು ಬಂದ್ಮೇಲೆ M.Com ಆದ್ವಿ, KS ಟ್ರೈ ಮಾಡೋದು, KS ಎಲ್ಲ ಪಾಸ್ ಆಯ್ತು, ಅದೆಲ್ಲ ಬಾರಿ ಬೇರೆ ಏನೇನೋ ಪ್ರಾಬ್ಲಮ್ ಆಯ್ತು. ಆಮೇಲೆ ಲೆಕ್ಚರರ್ ಹಿಂಗೆ 1 ವರ್ಷ ಮಾಡಿದೆ, ಅದು ಒಳ್ಳೆ ಪೇಮೆಂಟ್ ಏನು ನಮಗೆ ಕೊಡ್ತಿಲ್ಲ. ನೋಡೋಣ, ಜಮೀನು ಇದೆಯಲ್ಲ, ಜಮೀನು ಮಾಡೋಣ ಅಂತೇಳಿ ಜಮೀನ್ ಕಡೆ ಈ ತರ ಚೇಂಜ್ ಆಗಿದ್ದು. ಈ ಪ್ರದೇಶದಲ್ಲಿ ಬಂದು 1 ರಿಂದ 14 ಇಂಚು ಮಳೆ ಆಗುತ್ತೆ. ಆದ್ರೆ ಇವರು ಒಂದು ತೋಟ ಮಾಡಿದ್ದಾರೆ. ಒಂದು ಟೋಟಲ್ ಸಾರ್ ಹತ್ರ ಬಂದು 7 ಎಕರೆ ಜಮೀನ್ ಇರೋದು. 7 ಎಕರೆ ಜಮೀನಲ್ಲಿ ಬಂದು 3.5 ಎಕರೆ ಬಂದು ಇದು ಪೆಪ್ಪರ್ ಮಾಡಿದ್ದಾರೆ. ಇದು ಇಂಡಿಯನ್ ಬ್ಲಾಕ್ ಗೋಲ್ಡ್ ಅಂತ ಹೇಳ್ಬೋದು. ನಾವು ಇದಕ್ಕೋಸ್ಕರ ನಮ್ದು ಬ್ರಿಟಿಷ್ ಎಲ್ಲ ಬಂದಿದ್ರು ಇಂಡಿಯನ್ ಬ್ಲಾಕ್ ಗೋಲ್ಡ್ ಹುಡ್ಕೊಂಡು. ಅದೇ ರೀತಿ ಇವರು 3.5 ಎಕರೆಗೆ ಒಂದು ಪೆಪ್ಪರ್ ಮಾಡಿದ್ದಾರೆ, 2.5 ಎಕರೆಗೆ ಬಂದು ಒಂದು ಮಾಡಿದ್ದಾರೆ, ಯಾವುದು ಒಂದು ಅಡಿಕೆ ಮಾಡಿದ್ದಾರೆ. ಅಡಿಕೆ ಬಗ್ಗೆ ಮಾತಾಡೋಣ, ಈ ಪೆಪ್ಪರ್ ಬಗ್ಗೆ ಮಾತಾಡೋಣ. ಒಂದು ಪೆಪ್ಪರ್ ಮಾಡಿದ್ದಾರೆ. ಇವರೊಂದು M.Com ಮಾಡಿ ಒಂದು ಲೆಕ್ಚರ್ ಆಗಿ ಪ್ಲಸ್ ಒಂದು ಮಿಲಿಟರಿಲೂ ವರ್ಕ್ ಮಾಡಿ ಆಮೇಲೆ ಮತ್ತೆ ಒಂದು ಕೃಷಿಲಿ ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ರೆ, ಅದು ಸಾಧನೆ ಮಾಡಕ್ ಬಂದಾಗ ಇಲ್ಲಿ ಬರೀ ಅವ್ರ ಜಮೀನಲ್ಲಿ ಬೆಳೀತಾ ಇದ್ದಿದ್ದು ರಾಗಿ ಮತ್ತೆ ಆಲೂಗೆಡ್ಡೆ ಅದು ಬೆಳೀತಾ ಇದ್ರು. ಇವ್ರು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಬಂದು ಒಂದು ಪ್ರಾಪರ್ ಒಂದು ಮೆಣಸಿನ ಗಿಡಗಳು ತಗೋತಾರೆ. ಟೋಟಲ್ 1,500 ಗಿಡ. ಇವ್ರು ಬಂದು 10x10 ಬಂದು 1,500 ಸಿಲ್ವರ್ ಮರಕ್ಕೆ ಒಂದು ಪೆಪ್ಪರ್ ಹಾಕ್ತಾರೆ. ಇವ್ರು ಬಂದು ಪೆಪ್ಪರ್ ಹಾಕಿ ಬಂದು ಒಂದು ಹನಿ ನೀರಾವರಿ ಮಾಡ್ತಾ ಬರ್ತಾರೆ ಎಲ್ಲಾ ಗಿಡಗಳಿಗೂ. ಆ ಹನಿ ನೀರಾವರಿ ಮಾಡಿದಾಗ ಒಂದು ಸಕ್ಸಸ್ ಕಾಣ್ತಾರೆ. ನಮ್ಮ ಇದು ಬಯಲ್ಸೀಮೆ ಪ್ರದೇಶ. ನಮ್ಮ ಯುವ ರೈತರುಗಳು ಮಳೆ ಬರಲ್ಲ ಏನು ಬರಲ್ಲ ಅಂತ ಹಂಗೆ ಕೈ ಬಿಡ್ತಾರೆ. ಇದು ಬಂದು ಈ ಬೆಳೆಗಳೆಲ್ಲ ಬಂದು ಮಲೆನಾಡಲ್ಲಿ ಬೆಳೆಯೋದು, ಆದ್ರೆ ಇವರು ಬಯಲ್ಸೀಮೆದಲ್ಲಿ ಬೆಳೀತಿದ್ರೆ ಒಂದು ಯೂತ್ಗೆ ಇಡೀ ಕರ್ನಾಟಕದಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯುವ ರೈತರುಗಳು ಅಂತ ಇದ್ರು ಬಯಲ್ಸೀಮೆಯಲ್ಲಿ ಏನು ಬೆಳೆಯಕ್ಕಾಗಲ್ಲ ಅಂತ ಹೇಳಿ. ಆದ್ರೆ ಇಲ್ಲೊಂದೊಬ್ರು ಸಾಧಕರು ತೋರಿಸ್ತೀನಿ. ಬಂದು ಒಂದು ಮೆಣಸು ಹಾಕ್ತಾರೆ. ನಮ್ದು ಯುವ ರೈತರುಗಳು ಅಂತ ಇರ್ತಾರೆ ಬರೀ ವಿಯೆಟ್ನಾಂ ಅಲ್ಲಿ ಕಲ್ಕಂದಲ್ಲಿ ಬೆಳೀತಾರೆ. ಆದ್ರೆ ನಮ್ಮ ದೇಶದಲ್ಲಿ ಬಂದು ಎಲ್ಲಾ ತರ ಮರಗಳು ಬೆಳಿಬಹುದು, ಮತ್ತೆ ಒಂದು ಪೆಪ್ಪರ್ ಬೆಳಿಬಹುದು. ಒಂದು ಬ್ಲಾಕ್ ಗೋಲ್ಡ್ ಅಂತಾರೆ ಇದಕ್ಕೆ. ನಮ್ಮ ದೇಶಕ್ಕೆ ಬಂದು ವಾಸ್ಕೋ ಡಿ ಗಾಮನು ಸಮೇತ ಈ ಪೆಪ್ಪರ್ ನೋಡ್ಕೊಂಡು ಬಂದಿದ್ದು ಸ್ಪೈಸಸ್ ಇಂಡಿಯಾಕ್ಕೋಸ್ಕರ. ಇಂಡಿಯಾದಲ್ಲಿ ಒಳ್ಳೆ ಸ್ಪೈಸಸ್ ಸಿಗುತ್ತೆ ಅಂತ ಪೆಪ್ಪರ್ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರೆ. 1,500 ಒಂದು ಪೆಪ್ಪರ್ ಗಿಡ ತರ್ತಾರೆ. ಇಲ್ಲಿ ಬಂದು 1,500 ನಿಮಗೆ ಎಲ್ಲಾ ಮರಗಳಿಗೂ ಪೆಪ್ಪರ್ ಹಾಕ್ತಾರೆ. 100% ಸಕ್ಸಸ್ ಆಗ್ತಾರೆ. ಆ ಪೆಪ್ಪರ್ ಬಗ್ಗೆ ಕೇಳೋಣ. ಅದೇ ರೀತಿ ಅವ್ರ ಮಗವರು ಇದಾರೆ, ಅವ್ರ ಮಗರಿಗೆ ಅವ್ರ ಫಾದರ್ಗೆ ಒಂದು ಸಪೋರ್ಟ್ ಮಾಡ್ತಾವ, ಒಂದು ಇನ್ಕಮ್ ತೆಗಿತಾರೆ. ಇವಾಗ 320 ರೂಪಾಯಿ ರೇಟ್ ಅಂದ್ರೆ ಅವರು 4 ಟನ್ ಒಂದು ಪೆಪ್ಪರ್ ತೆಗಿತಾರೆ. ಒಣಗಿಸಿದ ಒಂದು 12 ಲಕ್ಷ ರೂಪಾಯಿ ಪ್ಲಸ್ ಕಾಫಿನೂ ಹಾಕೊಂಡಿದ್ದಾರೆ. ಪ್ಲಸ್ ಅವ್ರದ್ದೊಂದು ಅಡಿಕೆ ತೋಟನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಒಂಥರ 7 ಎಕರೆ ಜಮೀನು ಇರೋದು. ಸರ್ ನಮಸ್ತೆ. ಯಾಕೆ ನೀವು ಒಂದು ಎಜುಕೇಶನ್ ಮಾಡಿದ್ರಿ, ನಿಮಗೇನಾದ್ರು ಹೊರಗಡೆ ಕೆಲಸ ಮಾಡ್ಬೇಕು ಅನ್ನಿಸ್ತಿಲ್ಲ? ನೀವು ಹೇಳ್ತೀನಿ, ಫಾದರ್ ಹೇಳ್ತಾರೆ ನಾನು ನನ್ನ ಮಗ ಇಬ್ಬರೇ ಕೆಲಸ ಮಾಡೋದು, ಯಾರನ್ನೂ ಕೆಲಸದವ್ರು ಕರ್ಕೊಳ್ಳಲ್ಲ ಅಂತ. ನಿಮಗೆ ಏನಕ್ಕೋಸ್ಕರ ಹೊರಗಡೆ ಕೆಲಸ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ನಂದು ಡಿಪ್ಲೊಮಾ ಕಂಪ್ಲೀಟ್ ಆಯ್ತು. ಅದು ಆದ ತಕ್ಷಣ ನಾನು ಶೋರೂಮ್ ನಲ್ಲಿ ವರ್ಕ್ ಮಾಡಿದೆ. ಫಸ್ಟ್ ಶೋರೂಮ್ ನಲ್ಲಿ ಏನೊಂದು ಮ್ಯಾಕ್ಸಿಮಮ್ 15,000 ಕೊಡ್ತಾ ಇದ್ರು. ಇನ್ನದು ಯಾವ್ದಕ್ಕೂ ಸಾಕಾಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ಲಿ ಬಾಡಿಗೆ ಗೀಡಿಗೆ ಊಟ ತಿಂಡಿ ಏನು ಆಗ್ತಿರ್ಲಿಲ್ಲ. ಸುಮ್ನೆ ಅಲ್ಲಿ ಮಾಡೋದ್ರ ಬದಲು ಅದು ಲೈಫ್ ಇಲ್ಲ. ಅದು ಇಲ್ಲೇ ಮಾಡಿದ್ರೆ ಬೆಸ್ಟ್. ಇಲ್ಲಿ ಬೇರೆ ಸಂಬಳ ಕೊಡೋದ್ ಬದಲು ನೀವೇ ಮಾಡ್ತೀರಾ ಸಪೋರ್ಟ್ ಆಗಿ. ನೀರು ಹೊಡಿಯೋದಿರ್ಬೋದು, ಔಷಧಿ ಹೊಡಿಯೋದಿರ್ಬೋದು, ನಾವು ಮಾಡ್ತೀವಿ. ಸ್ಪ್ರೇ ಮಾಡೋಕೆ ಕಂಪಲ್ಸರಿ ಇಬ್ರು ಬೇಕು. ಅವ್ನ ಮೋಟರ್ ಹತ್ರ ಇರ್ತಾನೆ. ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಇಲ್ಲೇ ನೋಡ್ಕೊಂಡು. ಅಲ್ಲಿ 15,000 ಸಂಬಳ ತಗೊಳ್ಳೋದು, ಇಲ್ಲಿ ಬಾಡಿಗೆ ಕಟ್ಟಂಗಿಲ್ಲ, ಊಟ ತಿಂಡಿಲ್ಲ, ಎಲ್ಲ ಮನೇಲೆ ಆಗುತ್ತೆ. ಆರಾಮ್ ನೆಮ್ಮದಿಯಾಗಿ ತೋಟ ಕೆಲಸ ನೋಡ್ಕೊಂಡು ಇರ್ಬೋದು. ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಸುಮಾರು ಜನ ಒಂದು ಯೂತ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನೀವು ನಿಮ್ಮ ಫಾದರ್ಗೆ ನಾವ್ ಹೇಳ್ತಾ ಇದೀವಿ, ನಾವು ಕೆಲಸಕ್ಕೆ ಕರ್ಕೊಳ್ಳೋದು ನಾವೇ ಮಾಡ್ತೀವಿ. ನಿಮ್ ನೋಡಿದ್ರೆ ಜನಗಳಂತ ಇದೇ ಒಂದು ವಿಯೆಟ್ನಾಂ ಅಂತ ಹೇಳೋದು. ಆ ತರ ಚೆನ್ನಾಗಿದೆ ಪೇಪರ್, ಎಲ್ಲಾ ಮಾಡ್ತಾರೆ ಪೇಪರ್. ಈ ಸಾಲ್ ನೋಡೋಕೆ ಖುಷಿ ಆಗುತ್ತೆ. ಆ ತರ ಯೂತ್ಗೆ ಇನ್ಸ್ಪಿರೇಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಫೈನಲ್ ಆಗಿ? ಏನಂತಂದ್ರೆ ಎಲ್ಲೇ ಕಂಪ್ನಿ ಹೋದ್ರು, ಯಾವ್ದೇ ಕಂಪ್ನಿ ಹೋದ್ರು ಪರ್ಮನೆಂಟ್ ಎಲ್ಲ ಇದ್ ಮಾಡಲ್ಲ. ಯಾವ್ದೇ ಕಂಪ್ನಿನವ್ರು ಮತ್ತೆ ಒಂದ್ ಒಳ್ಳೆ ಸ್ಯಾಲರಿ ಸಿಗಲ್ಲ. ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ. ಅದ್ರ ಬದಲು ನಮ್ದು ಅಂತ ಸ್ವಂತದ್ದು ಮಾಡ್ಕೊಂಡು ಪರ್ಮನೆಂಟ್ ಆಗಿ ಒಂದು ಮಾಡ್ಕೊಳ್ಳೋದು ಬೆಸ್ಟ್ ಅಂತ.